ಸ್ನೇಹಿತರೆ ನಮಸ್ಕಾರ. ಭಾರತ ತಂಡ 2007ರಲ್ಲಿ ಚೊಚ್ಚಲ ಆವೃತ್ತಿಯಲ್ಲಿ ಟಿ20 ವಿಶ್ವಕಪ್ ಅನ್ನು ಗೆದ್ದಾಗ ಚುಟುಕು ಕ್ರಿಕೆಟ್ ಇನ್ನೂ ಹೊಸ ಕ್ರಿಕೆಟ್ ಪ್ರಕಾರವಾಗಿತ್ತು. ಆದರೂ ಆಗಿನ ಯುವ ತಂಡ ಎಲ್ಲರ ನಿರೀಕ್ಷೆಯನ್ನು ಮೀರಿಸಿ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿತು. ನಂತರ ಎರಡನೇ ವಿಶ್ವಕಪ್ ಕಿರೀಟಕ್ಕಾಗಿ ಭಾರತ ಬರೋಬ್ಬರಿ 17 ವರ್ಷಗಳ ಕಾಲ ಕಾಯಬೇಕಾಯಿತು. ಆದರೆ ಸ್ನೇಹಿತರೆ 2007ರ ಸೆಪ್ಟೆಂಬರ್ 24ರಂದು ಜೋಹಾನ್ಸ್ಬರ್ಗ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಫೈನಲ್ನಲ್ಲಿ 5 ರನ್ಗಳಿಂದ ಗೆದ್ದು ವಿಶ್ವಕಪ್ ಕಿರೀಟಕ್ಕೆ ಮುತ್ತಿಟ್ಟ ತಂಡದ ಆಟಗಾರರು ಈಗ ಎಲ್ಲಿದ್ದಾರೆ? ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ 2007ರ ವಿಶ್ವಕಪ್ ಆಟಗಾರರು ಈಗ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ 2007ರ ವಿಶ್ವಕಪ್ ವಿಜೇತ ತಂಡದ ನಾಯಕ MS ಧೋನಿ ಅವರು ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಹೊಂದಿದ್ದು ಮುಂದಿನ IPLನಲ್ಲಿ ಮತ್ತೆ ಕಣಕ್ಕಿಳಿಯುವ ಬಗ್ಗೆ ಅವರೀಗ ರಾಂಚಿಯ ಮನೆಯಲ್ಲಿ ಚಿಂತನೆ ನಡೆಸುತ್ತಿದ್ದಾರೆ. ಇನ್ನು 2007ರ ಟಿ20 ವಿಶ್ವಕಪ್ನಲ್ಲಿ ಪಾದಾರ್ಪಣೆ ಮಾಡಿದ್ದ ಆಗಿನ ಯುವ ಆಟಗಾರ ರೋಹಿತ್ ಶರ್ಮಾ 17 ವರ್ಷಗಳ ಬಳಿಕ ಭಾರತ ಮತ್ತೆ ವಿಶ್ವಕಪ್ ಗೆದ್ದಾಗ ನಾಯಕರಾಗಿರುವುದು ವಿಶೇಷವಾಗಿದೆ. 2007ರ ಪ್ರಮುಖ ಆಟಗಾರ ಯುವರಾಜ್ ಸಿಂಗ್ ಅವರು ಈ ಸಲದ ವಿಶ್ವಕಪ್ನಲ್ಲಿ ಪ್ರಚಾರ ರಾಯಭಾರಿಯಾಗಿದ್ದರು. ಆಗಿನ ಫೈನಲ್ನಲ್ಲಿ ಗರಿಷ್ಠ ರನ್ ಸಾಧಕ ಗೌತಮ್ ಗಂಭೀರ್ ಅವರು ಇದೀಗ ಟೀಮ್ ಇಂಡಿಯಾದ ಮುಂದಿನ ಕೋಚ್ ಆಗುವ ಸಿದ್ಧತೆಯಲ್ಲಿದ್ದಾರೆ. ಆಗಿನ ಫಾಸ್ಟ್ ಬೌಲರ್ ಅಜಿತ್ ಅಗರ್ಕರ್ ಈಗ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಸ್ನೇಹಿತರೆ 2007ರ ಫೈನಲ್ನಲ್ಲಿ ಭಾರತದ ಪರ ಪಾದಾರ್ಪಣೆ ಮಾಡಿದ್ದ ಯೂಸುಫ್ ಪಠಾಣ್ ಅವರು ಇತ್ತೀಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿದ್ದಾರೆ. ಹಾಗೆ ಹರ್ಭಜನ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇನ್ನು ದಿನೇಶ್ ಕಾರ್ತಿಕ್, ಇರ್ಫಾನ್ ಪಠಾಣ್, ವೀರೇಂದ್ರ ಸೆಹ್ವಾಗ್, ರಾಬಿನ್ ಉತ್ತಪ್ಪ, ಹರ್ಪ್ರೀತ್ ಸಿಂಗ್, ಎಸ್ ಶ್ರೀಶಾಂತ್ ಇವರೆಲ್ಲರೂ ಈಗ ಸದ್ಯ ವೀಕ್ಷಕ ವಿವರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಪಿಯೂಷ್ ಚಾವ್ಲಾ ಈಗಲೂ IPL ಆಟಗಾರರಾಗಿದ್ದಾರೆ. ಆಗಿನ ಫೈನಲ್ನಲ್ಲಿ ಕೊನೆ ಓವರ್ ಅನ್ನ ಎಸೆದಿದ್ದ ಜೋಗೇಂದರ್ ಶರ್ಮಾ ಅವರು ಈಗ ಹರಿಯಾಣ ಪೊಲೀಸ್ ಇಲಾಖೆಯಲ್ಲಿ DSP ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಕ್ರಿಕೆಟ್ನ ಇಂತಹುದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.